ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ 1857ರ ಸಿಪಾಯಿ ದಂಗೆ ಮೊದಲನೆಯ ದಂಗೆ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೆ ಅದಕ್ಕೂ ಮುಂಚೆನೆ ಅಂದ್ರೆ 1824ರಲ್ಲಿನೇ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ತನ್ನ ಚಿಕ್ಕ ಸೈನ್ಯದೊಂದಿಗೆ ದೈತ್ಯ ಬ್ರಿಟಿಷ್ ಸೈನ್ಯದ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ್ದು ಭಾರತದ ಇತಿಹಾಸದ ಪ್ರಮುಖ ಘಟ್ಟ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಬೆಳಗಾವಿ ಸಮೀಪದ ಕಾಕತಿ ಅನ್ನುವಂತಹ ಗ್ರಾಮದ ದೇಸಾಯಿ ಮನೆತನದಲ್ಲಿ ಧೂಳಪ್ಪಗೌಡ ಹಾಗೆ ಪದ್ಮಾವತಿ ದಂಪತಿಗೆ 1778ರಲ್ಲಿ ಜನಿಸಿದ್ರು. ಧೂಳಪ್ಪಗೌಡ ದೇಸಾಯಿ ಯುದ್ಧ ಕಲೆಯಲ್ಲಿ ನಿಪುಣರಾಗಿದ್ರು. ಹಾಗೇನೆ ಅವರು ತಮ್ಮ ಮಗಳಿಗೆ ಸರ್ವ ವಿದ್ಯೆಯನ್ನ ಕಲಿಸಿದ್ರು. ಮುಂದೆ 15ನೇ ವಯಸ್ಸಿನಲ್ಲಿನೇ ಚೆನ್ನಮ್ಮ ಅವರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜಾ ಎಂಬುವರನ್ನ ಮದುವೆಯಾಗಿ ಕಿತ್ತೂರಿನ ಮಹಾರಾಣಿ ಆಗ್ತಾರೆ. ಚೆನ್ನಮ್ಮ ಹಾಗೆ ಮಲ್ಲಸರ್ಜಾ ದಂಪತಿಗೆ ಗಂಡು ಮಗು ಒಂದು ಜನಿಸುತ್ತೆ. ಆದ್ರೂ ಆ ಮಗು ವರ್ಷ ತುಂಬೋದ್ರೊಳಗೆ ತೀರಿ ಹೋಗುತ್ತೆ. ನಂತರ ತೀವ್ರ ಅನಾರೋಗ್ಯದಿಂದಾಗಿ ರಾಜ ಮಲ್ಲಸರ್ಜಾ ಕೂಡ ತೀರಿ ಹೋಗ್ತಾನೆ. ವಾರಸುದಾರನಿಲ್ಲದೆ ಅನಾಥವಾಗಿದ್ದ ಕಿತ್ತೂರು ಸಂಸ್ಥಾನದ ಆಡಳಿತವನ್ನ ಕೈಗೆತ್ತಿಕೊಂಡ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಅನ್ನೋ ಮಗುವನ್ನ ದತ್ತು ಪಡೆದು ಅವನನ್ನ ಕಿತ್ತೂರಿನ ರಾಜ ಅಂತ ಘೋಷಣೆ ಮಾಡ್ತಾರೆ. ಆದರೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಬಳಸಿಕೊಂಡು ಕಿತ್ತೂರು ಸಂಸ್ಥಾನದ ಆಡಳಿತವನ್ನ ಕಂಪನಿ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅಂತ ಆದೇಶಿಸ್ತಾರೆ. ಬ್ರಿಟಿಷರ ಆದೇಶಕ್ಕೆ ಸೆಡ್ಡು ಹೊಡೆದ ರಾಣಿ ಚೆನ್ನಮ್ಮನವರು ಯಾವುದೇ ಕಾರಣಕ್ಕೂ ಕಿತ್ತೂರು ಸಂಸ್ಥಾನವನ್ನ ನಿಮಗೆ ಒಪ್ಪಿಸೋದಿಲ್ಲ ಅಂತ ಬ್ರಿಟಿಷರಿಗೆ ನೇರವಾಗಿ ಹೇಳ್ತಾರೆ. ಬಾಂಬೆ ಪ್ರೆಸಿಡೆನ್ಸಿಯ ಲೆಫ್ಟಿನೆಂಟ್ ಗವರ್ನರ್ ಲಾರ್ಡ್ ಎಲ್ಫಿನ್ಸ್ಟೋನ್ಗೆ ಪತ್ರ ಬರೆದು ಪ್ರಾಣ ಬಿಟ್ಟೇನು ಆದ್ರೆ ಕಿತ್ತೂರು ಬಿಡೋದಿಲ್ಲ ಅಂತ ಬ್ರಿಟಿಷರ ಎಲ್ಲ ಸಂಧಾನ ಸೂತ್ರಗಳನ್ನ ತಿರಸ್ಕರಿಸಿದರು. ಇದರಿಂದ ಕೋಪಗೊಂಡ ಅಂದಿನ ಧಾರವಾಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಥ್ಯಾಕ್ರೆ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಬೃಹತ್ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾನೆ. ರಾಣಿ ಚೆನ್ನಮ್ಮನವರ ನೇತೃತ್ವದ ಕಿತ್ತೂರಿನ ಸೈನ್ಯ ವೀರಾವೇಶದಿಂದ ಹೋರಾಡಿ ಬ್ರಿಟಿಷ್ ಸೈನ್ಯವನ್ನ ಬಗ್ಗಬಡಿಯುತ್ತೆ. ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ಎದೆಗೆ ಗುಂಡು ಹಾರಿಸಿ ಹತ್ಯೆ ಮಾಡಿ ಕಿತ್ತೂರು ಸಂಸ್ಥಾನ ಯುದ್ಧದಲ್ಲಿ ವಿಜಯ ಪತಾಕೆ ಹಾರಿಸುವಂತೆ ಮಾಡಿದ. ಕಿತ್ತೂರು ಸಂಸ್ಥಾನದ ಸಣ್ಣ ಸೈನ್ಯದ ವಿರುದ್ಧ ಸೋತ ಬ್ರಿಟಿಷರು ತೀವ್ರವಾಗಿ ಅಪಮಾನಕ್ಕೊಳಗಾಗ್ತಾರೆ. ನೇರಾನೇರ ಯುದ್ಧದಲ್ಲಿ ಕಿತ್ತೂರು ಸೈನ್ಯವನ್ನ ಸೋಲಿಸೋದು ಸುಲಭವಲ್ಲ ಎಂಬ ಸತ್ಯವನ್ನ ಅರಿತ ಬ್ರಿಟಿಷರು ಕುತಂತ್ರದ ಮೂಲಕ ಯುದ್ಧವನ್ನ ಗೆಲ್ಲೋದಿಕ್ಕೆ ಮುಂದಾಗ್ತಾರೆ. ಹೊಂಚು ಹಾಕಿ 2ನೇ ಬಾರಿ ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿ ನಡೆಸಿದ ಬ್ರಿಟಿಷರು ಕುತಂತ್ರದಿಂದ ಅಲ್ಲಿನ ಕೆಲ ದೇಶದ್ರೋಹಿಗಳ ಸಹಾಯ ಪಡೆದು ಮದ್ದುಗುಂಡುಗಳಲ್ಲಿ ಸಗಣಿಯನ್ನ ಬೆರೆಸಿದ್ರು. ಇದರಿಂದಾಗಿ ಯುದ್ಧ ಸಾಮಗ್ರಿಗಳು ನಿಷ್ಪ್ರಯೋಜಕವಾಗಿ ರಾಣಿ ಚೆನ್ನಮ್ಮನವರ ನೇತೃತ್ವದ ಕಿತ್ತೂರಿನ ಸೈನ್ಯ ಸೋಲು ಅನುಭವಿಸುವಂತಾಯಿತು. ನಂತರ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮನವರನ್ನ ಬಂಧಿಸಿ ರಾಜಕೀಯ ಖೈದಿಯನ್ನಾಗಿಸಿ ಬೈಲಹೊಂಗಲ ಜೈಲಿನಲ್ಲಿ ಇಡ್ತಾರೆ. 5 ವರ್ಷಗಳ ಕಾಲ ಬಂಧಿಯಾಗಿದ್ದ ರಾಣಿ ಚೆನ್ನಮ್ಮ 1829ರಲ್ಲಿ ಲಿಂಗೈಕ್ಯರಾಗ್ತಾರೆ. ರಾಣಿ ಚೆನ್ನಮ್ಮನವರ ನಿಧನದ ನಂತರವೂ ಅವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನವರ ನೇತೃತ್ವದಲ್ಲಿ ಕಿತ್ತೂರು ಸಂಸ್ಥಾನದ ಉಳಿವಿಗಾಗಿ ಸ್ವಾಭಿಮಾನದ ಹೋರಾಟ ಮುಂದುವರಿತಾನೆ ಇತ್ತು. ಹೀಗೆ ಸ್ವಾಭಿಮಾನಕ್ಕಾಗಿ ಹೋರಾಡಿದ ಕಿತ್ತೂರಿನ ಕೀರ್ತಿ ಭಾರತದ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದಿದೆ. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ವೀರಮಾತೆಯ ವ್ಯಕ್ತಿತ್ವವನ್ನ ಲಾವಣಿ ಪದದ ಮೂಲಕ ನಾಡಿನೆಲ್ಲೆಡೆ ಹಾಡಿ ಹೊಗಳಿರುವ ಅನೇಕ ಉದಾಹರಣೆಗಳಿವೆ. ರಾಣಿ ಚೆನ್ನಮ್ಮನವರ ಪರಾಕ್ರಮ, ಕೆಚ್ಚೆದೆಯ ಹೋರಾಟ, ನಿಪುಣ ಯುದ್ಧಕಲೆ ಹಾಗೆ ಜೀವಿತ ಕಾಲದುದ್ದಕ್ಕೂ ಹಂಗಿನ ಜೀವನಕ್ಕೆ ಆಸೆ ಪಡೆದೆ ಸರ್ವತಂತ್ರ ಸ್ವತಂತ್ರ ಪ್ರೇಮಿಯಾಗಿ ಸ್ವಾಭಿಮಾನಕ್ಕಾಗಿ ನಡೆಸಿದ ಅವರ ಅವಿಸ್ಮರಣೀಯ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿ.